ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್. ಸಿದ್ದರಾಮಯ್ಯ ಪರ ಮತ್ತೆ ಕುರುಬ ಸಮುದಾಯ ಬ್ಯಾಟ್. 2028ರವರೆಗೆ ಸಿಎಂ ಆಗಿ ಮುಂದುವರೆಸಬೇಕು ಅಂತ ಡಿಮ್ಯಾಂಡ್. ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯ ಕೊಡುಗೆ ಏನು ಅಂತ ವಿಶ್ವನಾಥ್ ಪ್ರಶ್ನೆ. ಹಳ್ಳಿ ಹಕ್ಕಿಗೆ ಅವರದ್ದೇ ಸಮುದಾಯದ ಮುಖಂಡರಿಂದ ತರಾಟೆ. ಕುರುಬ ಸಮುದಾಯದಿಂದ ಬಹಿಷ್ಕಾರ ಹಾಕ್ತೇವೆ ಅಂತ ಎಚ್ಚರಿಕೆ. ಸಿಎಂ ಬದಲಾವಣೆ, ಸಂಪುಟ ಪುನಾರಚನೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಪ್ರಹ್ಲಾದ್ ಜೋಶಿ ನಮ್ಮ ಪಕ್ಷದವರ? ಸಿಎಂ ಡಿಸಿಎಂ ಪರಸ್ಪರ ಬಾವಿ ತೋಡ್ಕೊಳ್ತಿದ್ದಾರೆ ಎನ್ನುವ ಮಾತಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಗರಂ. ರಾಜ್ಯದಲ್ಲಿ ಸರ್ಕಾರ ಉತ್ತಮವಾಗಿ ಆಡಳಿತ ನಡೆಸ್ತಾ ಇದೆ. ವಿಪಕ್ಷಗಳು ಬೇಕಂತಲೇ ಆರೋಪ ಮಾಡ್ತಿವೆ. ಕುಮಾರಸ್ವಾಮಿಗೆ ದಿನೇಶ್ ಗುಂಡೂರಾವ್ ತಿರುಗೇಟು. ಶಾಸಕ ಪ್ರದೀಪ್ ಈಶ್ವರ್ ಸಚಿವರಾಗಬೇಕೆಂದು ಎನ್ಎಸ್ಯುಐ ಕಾರ್ಯಕರ್ತರಿಂದ ಪೂಜೆ. ಚಿಕ್ಕಬಳ್ಳಾಪುರದ ವೀರಾಂಜನೇಯ ದೇವಸ್ಥಾನದಲ್ಲಿ ಪ್ರಾರ್ಥನೆ. ನೆಚ್ಚಿನ ಎಂಎಲ್ಎ ಹೆಸರಿನಲ್ಲಿ ಅರ್ಚನೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಬ್ರೇಕ್ ಮಾಡಿದ್ದಾರೆ. ಇಬ್ಬರು ಬಹಳ ಚೆನ್ನಾಗಿ ಪ್ರೀತಿಯಿಂದ ಇದ್ದಾರೆ. ಕರ್ನಾಟಕದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ವಚನಾನಂದ ಶ್ರೀ ಚಾಟಿ. ಆರಗ ಜ್ಞಾನೇಂದ್ರ ಬಚ್ಚ ಫೋರ್ಟ್ ಟ್ವೆಂಟಿ ಎಂದಿದ್ದ ಮಧು ಬಂಗಾರಪ್ಪ, ನಮ್ಮ ಜಿಲ್ಲಾ ಮಂತ್ರಿ ಬಾಯಲ್ಲಿ ಒಳ್ಳೆಯದನ್ನ ನಿರೀಕ್ಷೆ ಮಾಡಲ್ಲ. ಶಿಕ್ಷಣ ಸಚಿವರ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ಗುಡುಗು. ಕರಗಾವ ಏತ ನೀರಾವರಿ ಯೋಜನೆ ಜಾರಿಗಾಗಿ ಆಗ್ರಹ. ಡಿಸೆಂಬರ್ 4ರಂದು ಬೃಹತ್ ಹೋರಾಟ ನಡೆಸಲು ರೈತ ಸಂಘಟನೆಗಳು ಸಜ್ಜು. ಚಿಕ್ಕೋಡಿಯಲ್ಲಿ ಸುಮಾರು 50,000 ರೈತರು ಈ ಹೋರಾಟದಲ್ಲಿ ಸೇರುವ ಸಾಧ್ಯತೆ. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಕೇಸ್. ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿಗೆ ಸಿದ್ಧತೆ. ಸಿಎಂಎ ಸಂಸ್ಥೆಯ ಭದ್ರತಾ ಲೋಪದ ಬಗ್ಗೆ ಆರ್ಬಿಐಗೆ ಪತ್ರ ಬರೆಯಲು ನಿರ್ಧಾರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ. ಕಾರಾಗೃಹದಲ್ಲಿರೋ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಬ್ಯಾರಕ್ಗೆ ಬರಲ್ಲ ಊಟ. ಸರದಿ ಸಾಲಿನಲ್ಲಿ ನಿಂತು ಊಟ ಪಡೆಯುವಂತೆ ಸೂಚನೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಅಧಿವೇಶನದಲ್ಲಿ ಮಾಡಬೇಕಾದ ತಂತ್ರಗಾರಿಕೆ ಹಾಗೂ ಹೋರಾಟದ ಬಗ್ಗೆ ಚರ್ಚೆ. ಕರ್ನಾಟಕ ರಾಜಕಾರಣದ ಬಗ್ಗೆ ಎಐಸಿಸಿ ನಾಯಕಿಗೆ ಮಲ್ಲಿಕಾರ್ಜುನ ಖರ್ಗೆ ವಿವರಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.